ನಾ- ನಾನು 5ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಒಂದು ಅಲ್ಲಿ ಒಬ್ಬ ರೈತನಿದ್ದ. ಅವನಿಗೆ ಒಂದು ಸ್ವಲ್ಪ ಹೊಲವಿತ್ತು. ಅವನದೇ ಆದಂಥ ಅವನ ಹೊಲದಲ್ಲಿ ಒಂದು ಬೇವಿನ ಮರವಿತ್ತು. ಅಲ್ಲಿ ಹೇಗೋ ಏನೋ ಒಂದು ಕಲ್ಲು ಉರುಳುತ್ತಾ ಬಂದು ಬೇವಿನ ಮರದ ಕೆಳಗೆ ಬಂದು ನಿಂತುಕೊಂಡಿತು. ಮರದ ಮೇಲೆ ಕುಳಿತುಕೊಳ್ಳುವ ಹಕ್ಕಿಗಳ ಹಿಕ್ಕಿ ಕಲ್ಲಿನ ಮೇಲೆ ಬಿದ್ದು ವಿಭೂತಿ ಬಡದಂತೆ ಕಾಣಿಸುತ್ತಿತ್ತು. ಎಲ್ಲರೂ ಜನ ಕಲ್ಲನ್ನು ಅಮ್ಮನ ಕಲ್ಲು, ಪಕ್ಕದಲ್ಲಿದ್ದ ಮರವನ್ನು ಅಮ್ಮನ ಮರ ಎಂದು ಕರೆಯಲು ಪ್ರಾರಂಭಿಸಿದವು. ಒಂದು ದಿನ ನಾವಿಬ್ಬರು ಇನ್ನೊಬ್ಬರಿಂದ ಸುಖವಾಗಿದ್ದೇವೆಂದು ಜಂಬ ಬಂದಿತು. ನಾನು ಅಮ್ಮನ ಮರ, ನೀನು ನನ್ನ ತೆಳಗೆ ಇರುವುದರಿಂದ ನಿನ್ನನ್ನು ಜನ ಅಮ್ಮನ ಮರ ಎಂದು ಕರೆಯುತ್ತಾರೆ ಎಂದು ಬೇವಿನ ಮರ ಹೇಳಿತು. ಕಲ್ಲು, ನಾನು ಅಮ್ಮನ ಕಲ್ಲು, ನೀನು ನನ್ನ ಪಕ್ಕದಲ್ಲಿದ್ದರಿಂದ ನಿನ್ನನ್ನು ಜನರು ಅಮ್ಮನ ಕಲ್ಲು ಎಂದು ಕರೆಯುತ್ತಾರೆ ಎಂದು ಹೇಳಿತು. ಎರಡೂ ಜಗಳ ಮಾಡುತ್ತಾ ಕಲ್ಲು ಕೊನೆಗೆ ಉರುಳುತ್ತಾ ಬೇರೆಯ ಮರದಿಂದ ಸ್ವಲ್ಪ ದೂರ ಹೋಗಿ ಬಿದ್ದಿತು. ರೈತನು ತನ್ನ ಮಕ್ಕಳೊಂದಿಗೆ ಹೊಲವನ್ನು ಉಳ್ಳಲು ಬಂದನು. ಬಂದಾಗ ಅಮ್ಮನ ಕಲ್ಲು ಇರದಿದ್ದ ಮರವನ್ನು ನೋಡಿ, ನಾಳೆ ಇದನ್ನು ಕಡಿಸಿ ನೇಗಿಲು ಚಕ್ರ ಮಾಡಿಸಿ ಎಂದು ಹೇಳಿದರು. ಬೇರೆ ಕಲ್ಲು ಮರದಿಂದ ಸ್ವಲ್ಪ ದೂರ ಹೋಗಿ ಬಿದ್ದಿದ್ದ ಕಲ್ಲನ್ನು ನೋಡಿ, ನಾಳೆ ಕಲ್ಲು ಹೊಡೆಯುವವರನ್ನು ಕರೆಸಿ ಆ ಕಲ್ಲನ್ನು ಒಡೆಸಿ ನೇಗಿಲ ಮೇಲೆ ಇಟ್ಟು ಉಳ್ಳಲು ಬರುತ್ತದೆ ಎಂದು ಹೇಳುತ್ತಾನೆ. ಮರ ಮತ್ತು ಕಲ್ಲು ರೈತ ಹೋಗುವುದನ್ನೇ ಕಾದಿದ್ದು. ಮರ ಬರಲಾ ಕಲ್ಲು ಬರಲಾ ಎಂದು ಕೇಳಿತು. ಮರ ಬೇಗ ಬಾ ಎಂದು ಹೇಳಿತು. ನಾಳೆ ಮರ ಕಡಿಯವರು ಬಂದು ಕೆಳಗೆ ಇರುವುದನ್ನು ಕಲ್ಲು ಮತ್ತು ಮರವನ್ನು ನೋಡಿ, ಇದನ್ನು ಕಡಿಯುವುದು ಬೇಡ, ಇದು ಅಮ್ಮನ ಮರ, ಕಡಿಯುವುದು ಬೇಡ ಎಂದು ಭಕ್ತಿ ಉಂಟಾಯಿತು. ಕಲ್ಲು ಹೊಡೆಯುವವರು ಬಂದು, ಇದು ಅಮ್ಮನ ಕಲ್ಲು, ಇದನ್ನು ಹೊಡೆಯುವುದು ಬೇಡ ಎಂದು ಹೇಳಿ ಹೊರಟು ಹೋದರು. ಮತ್ತೆ ಕಲ್ಲು ಮತ್ತು ಮರ ಇಬ್ಬರು ಸ್ನೇಹಿತರಾದರು.